ಪುಟ್ಟಣ್ಣಂದು ಏನೂ ಇಲ್ಲ. ಇಲ್ಲಿ ನಿಮ್ಮ ಅತ್ತೆ ಮನೆಯಲ್ಲೇ ಮನೆಗಿರೋದೆ ನಾನು ಒಂದು 8-10 ದಿವಸದಿಂದ. ಆಯ್ತಾ? ಯಾರು ಬಂದ್ರೆ ಮೆತ್ತು ಮಾತಾಡೋದಕ್ಕೆ ಖರ್ಚುಗತ್ತಿದೆಯಾ? ನಿನಗೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ಬೇರೆಯವ್ರದ್ದು ಅವೆಲ್ಲ ಇಲ್ಲ. ಆಯ್ತಾ? ಏನು ನಾನು ಏನು ಕೊಟ್ಟಾರೋ ಪುಟ್ಟ? ಏನ ಕೊಡೋದು? ಪುಟ್ಟಣ್ಣಂತವೇ ನಾಕಾಣಿ ಇಲ್ಲ ಇಲ್ಲಿ, ಅದು ಗೊತ್ತಾ? ಓಹೋ ಹೋ 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 ನಾನು ನಾನು ನಾಟಕ ಪಾಠಕ ಅಂತ ಅಂದೆ ಮುಂದೆ ಮುಂದೆ ಹೆಜ್ಜೆ ಇಡ್ಬೇಕಾಯ್ತದೆ, ಗೊತ್ತಾ? ಅಯ್ಯೋ, ಅವನು ಡೆಲ್ಲಿಗೆ ಹೋಗೋಣ, ಬರ್ತಾನೆ ಈಗ. ತಗೋಕ ಮಾತಾಡಕ ಅದೇನು ನಿನ್ ಮಗಳು ಕಣ. ಇನ್ನ ಕಿತ್ತಿಲ್ದ್ರು ಏನೇನು ಆಡ್ತಾರೆ. ನಿನಗೈತಾ ಅದನ್ನ ನೋಡ್ಕೊ ಮೊದಲು, ಅವ್ರೇರು ಆಡ್ಕೊಳ್ಳೋದು ಆ ಕಡೆ ಇರಲಿ. ಆ ನಿನಗೆ ತಿನ್ನಕ್ಕೈತಾ ಮೊದಲು ಅದನ್ನ ನೋಡ್ಕೊ, ಬೇರೆಯವ್ರು ಆಡ್ಕೊಳ್ಳೋದು ಆ ಕಡೆ ಇರಲಿ ಅಂದ. ಇನ್ನೊಂದು ಮದುವೆ ಆದರೆ ಹಂಗೆ ಆಗೋದು ಕತೆ. ತಿನ್ನಕ್ಕಿಟ್ಟಿಲ್ದೇನೆ ಬೀದಿಲಿ ಅವ್ರ ಮನೇಲಿ ಬೇಡ ನಿಂತ್ಕೋಬೇಕಾಗ್ಬರ್ತದೆ. ನಾನು ಎಷ್ಟು ಶಿಸ್ತಾಗಿದ್ದೀನೋ ನಿಮ್ಮ ಶಿಸ್ತು ನಾವು ನೋಡ್ತಾ ಇದೀವಿ, ಅಷ್ಟೇ ತಾನೇ. ನಿಮ್ಮ ಕೊಳಕ್ ಬಟ್ಟೆ ನಾವು ನೋಡ್ತಾ ಇದೀವಿ ನಿಮ್ಮ ಶಿಸ್ತ. ಅಯ್ಯೋ, ಕೊಳಕ್ ಬಟ್ಟೆ ಆಗ್ಬಿಟ್ರೆ ಈ ಬಟ್ಟೆ ಇಲ್ಲದೆ ಇದೆ, ಅದಕ್ಕೆ ಕೊಡಕಾಲಿ ಮೊಬೈಲ್. ಸುರೇಶ ಬಂದೇನೇನು ಕಿತ್ತಿ ಕೊಡಕ್ಕಿಲ್ಲ ಕಂಡ. ಓಹೋ, ಏನೇನು ಪುರಾಣ ಹೇಳ್ತಾಳಲ್ಲ ಅವಳು. ಬೇಡ ಅನ್ನ ಅದು ನಿನ್ನ ಇಷ್ಟ ಅಂತ ಕೇಳ್ಬಿಟ್ಟು ಕೊಡಕಾಯ್ಲಿ ಫೋನ. ಇನ್ನೇನು ಅಂತ ಅಂದರು. ಏನೇನು ರಾಜ್ಯ ಮಾಡ್ತಾವ್ರೆ. ಏನು ಸದ್ಯಕ್ಕೆ ಅವನು ಅಂದ್ರೆ ಯಾರು? ನಿಮ್ಮಲ್ಲಿ ಅಂತೂ ತಾನವಳಿದ್ದಾನೆ, ಕೇಳು ಗೊತ್ತಾಯ್ತದೆ. ಅಲ್ಲಿ 3-4 ಜನ ಜೊತೆ ತಿರುಗಾಡ್ತಾರೆ ಊರಲ್ಲಿ. ಸುಮ್ಮನೆ ಯಾರು ನಿನಗೆ ಸರಿಯಾಗೈತೆ. ಅದು ಏನು ಹೊರಗಂದ್ರೆ ಸುರೇಶ ಬೇಡ, ನಾ ಬೇಡ ಓಡೋಗು ಅಂತ ಇದ್ದಾನ. ಹಲೋ ಹಲೋ
ಹೇಳೋಣ. ಮಮ್ಮಿ ನೀನು ಕಕ್ಕಸಲ್ಲಿದ್ದಾಗ ಫೋನ್ ಮಾತಾಡಿದ್ದಲ್ಲ ಮಮ್ಮಿ ಅಣ್ಣನ ಮೊಬೈಲ್ಗೆ ಫೋನ್ ಮಾಡಿಬಿಟ್ಟು ಮಾತಾಡಿದ್ದು. ನೀನು ಟಾಯ್ಲೆಟಲ್ಲಿದ್ದಾಗಲ್ಲ ನೀನು ಟಾಯ್ಲೆಟಲ್ಲಿದ್ದಾಗ ಮಮ್ಮಿ ಹೆಂಗೆ ಮಾತಾಡ್ತು? ಮಮ್ಮಿ ಬಸ್ ಸ್ಟ್ಯಾಂಡಲ್ಲದೆ, ಮಮ್ಮಿ ಬಸ್ ಸ್ಟ್ಯಾಂಡ್ ಮನೇಲದೆ, ನೀನು ಇಲ್ಲಿದೆಯಾ. ಮಮ್ಮಿ ನೀನು ಕಕ್ಕಸಲ್ಲಿದ್ದಾಗ ಹೆಂಗೆ ಮಾತಾಡ್ಬಿಡ್ತು? ಅಲ್ಲಿದ್ದಾಗ ಅದೇನೋ ಅಂತಲ್ಲ. ಯಾರಂದ್ರು? ಹೆಂಗಂದ್ರು? ಅಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ಮಾತಾಡೋದು ಇಲ್ಲಿ ಗಂಟೆ ಕೇಳಿಸೋದ? ಫೋನ್ ಮಾಡ್ಕೊಳ್ಳಾ? ಬೇಡ ಬಿಡು. ML 3181 ಗಾಡಿ ಇದು, KA09 ML. ಇದೇ ಸ್ಪಾಟಲ್ಲಿ ಹೆವಿ ಯಾರೋ ನೋಡೋದ ಬಡ್ಡಿ ಮಗ. ರೋಡ್ ಪೂರ್ತಿ ಖಾಲಿ ಐತೆ, ಹಂಗೆ ಸೌಂಡ್ ಮಾಡ್ತಾನೆ ಅನ್ಸ್ಕೊಳಕ್ಕೆ. ಅದ್ಯಾವುದೋ ಹುಡುಗಿ ಟಿ ಶರ್ಟ್ ಹಾಕೊಂಡಿದ್ದಲ್ಲಿ ಪುಕ್ಸಟ ಪ್ರಚಾರ ತಗೊಳಕ್ಕೆ ಟ್ರೈ ಮಾಡುತ್ತೆ ಮದುವೆ. ಅದನ್ನು ಇದಕ್ಕೆ ವಯಸ್ಸು ಮಾಡ್ಕೋಬೇಕು ಹಾಕೋರಲ್ಲ ಏನು? ಹಾಂ ನಮಗೆಲ್ಲ ಆಗವಲ್ವಾ? ಸುಮ್ಮನೆ ಅದಕ್ಕೆ ನಮ್ಮ ಮಾಹಿತಿ ಅದಕ್ಕೆ ಹೇಳೋರೆಲ್ಲ ಇಲ್ಲಿ ತಿಳ್ಕೊಂಡೆ ನಮ್ಮ ಮಂಡ್ಯದಲ್ಲಿ ಏನೋ ಗೊತ್ತಿಲ್ಲ, ಅದನ್ನು ಊರಲ್ಲಿ ಏನೋ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಾ? ಸರಿ, ಓಕೆ ಓಕೆ. ಅಷ್ಟೇ ವಿಶ್ವಾಸ ಮಾಡೋದು. ಟೀಚರ್ ಇರಬೇಕು ಬಹುಶಃ ಅವನು. ಹಜಾಮ ಹೇರ್ ಕಟ್ ಸರಿಯಾಗಿ ಮಾಡ್ಕೊಡಲ್ವಲ್ಲ ಅವನು. ಶಾಂಭವಿ ಮನೆ ಹತ್ರ ಇರೋದು ಅವನು. ಬ್ಲ್ಯಾಕ್ ಕಲರ್ ಪ್ಯಾಂಟ್.
ಗಾಡಿ ನಂಬರ್ ರೆಕಾರ್ಡ್ ಆಗಲಿಲ್ಲ ಬಿಡು. ಯಾವುದೋ ಒಂದು ಗಾಡಿ ಹೋಯ್ತು ಆ್ಯಕ್ಚುಲಿ, ಬನ್ನೂರು ಶೆಟ್ಲು, ಮಳವಳ್ಳಿ ಬನ್ನೂರು ಶೆಟ್ಲು, ಇದು ಮಳವಳ್ಳಿ ಬನ್ನೂರು ಶೆಟ್ಲು. ಅಲ್ಲೊಂದು ಗಾಡಿ ಹೋಯ್ತು, ಅದು K11, ಇದು K11. ಗಾಡಿ ಏನಂದರೆ 3 ಗಾಡಿಗಳು ಒಟ್ಟಿಗೆ ಹೋದ್ವು ಇಲ್ಲಿ. 3 ಔಟ್ ಆಫ್ 3 2 ಸಿಕ್ಕಾಪಟ್ಟೆ ರಶ್ ಇದ್ವು. ಒಂದು ಸಿಟಿ ಗಾಡಿ, ಸೊ ಸಿಟಿ ಗಾಡಿ ಕೂಡ ರಶ್ ಇತ್ತು. ಸೊ ಇನ್ನೊಂದು ಮಾಮೂಲಿ ಈ ಥರದ್ದು ಮೈಸೂರು ಬನ್ನೂರು ಗಾಡಿ. ಸೊ ಅದು ಖಾಲಿ ಇತ್ತು, ಅದಕ್ಕೆ ಕತ್ತಣ ಅಂತ ಬಂದೆ, ಚಕ್ ಅಂತ ಖಾಲಿ ಇದ್ರು ಹಂಗೆ ಔಟ. ಸೊ ಇದು ಅದಕ್ಕೋಸ್ಕರ ಅವ್ರು ಆ ಕಡೆ ನಿಲ್ಲಿಸಿರೋದು. ಅಂದರೆ ಈಗ ತಾನೇ ಇದೇ ಥರ ಗಾಡಿ ಒಂದು ಹೋಯ್ತಲ್ಲ, ಅದಕ್ಕೋಸ್ಕರ ಅವ್ರು ಆ ಕಡೆ ರಿಸರ್ವಲ್ಲಿ ಇಟ್ಟಿದ್ದಾರೆ. ಸೊ ಇವಾಗ ಹಚ್ಚಿಸ್ಕೊಂಡು ಹೋಗ್ತಾರೆ ಅವರು. ಅಲ್ಲಿ ಹೋಗ್ತಿರೋ ಗಾಡಿ 4 ಗಾಡಿ ಹೋದ್ವು ಒಟ್ಟು, 4 ಹತ್ತಕ್ಕಾಗಿಲ್ಲ, ಒಂದೇ ಒಂದು ಖಾಲಿ ಇತ್ತು, ಅದನ್ನು ಫಾಸ್ಟಾಗಿ ತೊಗೊಂಡೋಗ್ಬಿಟ್ಟ ಇವ್ರು. ಅದಕ್ಕೆ ಸುಮ್ಮನೆ ತಂದು ಗಾಡಿ ನಿಲ್ಲಿಸಿರೋದು. ಬಾಂಡ್ಲಿ ಆಗಿದೆ ಅಂತ ತೋರಿಸ್ತಾರದು ಆ್ಯಕ್ಚುಲಿ ಅವರು ಟೀಚರ್ಸ್ ಬಾಂಡ್ಲಿ. ಇಲ್ಲೂ ಒಬ್ಬ ಒಂದು ಪಕ್ಕ ಬಾಂಡ್ಲಿ ನಿಲ್ಲಿಸ್ಕೊಂಡಿದ್ನಲ್ಲ, ಸೊ ಬಾಂಡ್ಲಿ ಮಾಡ್ತಾಯಿದ್ವಿ, ಕೂದಲು ಉರಿಸ್ತಾ ಇದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವನು. ಅವ್ರು ಈ ಕಡೆಯಿಂದ ಒಳ್ಳೆ ಕವರ್ ಮಾಡಿದ್ದ. ಸೊ ಕಾಫಿ ತಿಂಡಿ ಎಲ್ಲ ಕಾಫಿಲಿ ಕೊಟ್ಟಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಮ್ಮ ಅಜ್ಜಿ ಮನೇಲಿ ಹೆವಿ ಕಾಫಿ ಕೊಡ್ತಾರೆ ನನಗೆ, ಹೆವಿ. ಆಫೀಸಲ್ಲಿ ಇದ್ರೆ ಹೋಗಿದ್ರಿ ಇವಾಗ ಮಾಡ್ತಿದ್ರಿ ಮಾತಾಡೋಣ. ಈಗ ಬರೋದಿಲ್ಲ, ಮಾಮೂಲಿ ಬತ್ತಲೆ ಊಟಕ್ಕೆ ಆಗ ನಿಮ್ಮ ಆಫೀಸ್ಗೆ ಬಂದು ಡಿಸಿಷನ್ ಹೋಗೇ ಇಲ್ವಾ? ಇನ್ನೂ ನಾಪಿನ ಇಲ್ಲಿ ಬತ್ತಲೆ ನೋಡಿದ ಇನ್ನೂ ವರ್ಷ ಅವರ ಮಮ್ಮಿ ಬಲಾಂಗೋಚಿ ಏನು ಮುಗೀತು? ಕರೆಕ್ಟಾಗಿ 1 ಗಂಟೆ, ಕರೆಕ್ಟಾಗಿ 1 ಗಂಟೆ. ಈಗ ನಾನು ನಮ್ಮ ಅಜ್ಜಿ ಮನೆ ಬಿಟ್ಟಿದ್ದು ಅಪ್ರಾಕ್ಸಿಮೇಟ್ 10 o'clock. ಇಷ್ಟೊತ್ತು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಶ್ ಕಾಳಿದ್ದು ಬಸ್ಸು, ಅದಕ್ಕೋಸ್ಕರ ಹಿಂಗೆ ಲೇಟ್ ಆಗಿದ್ದು. ಯಾಕೆ ಇಷ್ಟೊಂದೆಲ್ಲ ಆಟ ಆಡಿದ್ರು ಅಂದರೆ ಮಧ್ಯಾಹ್ನ ಊಟ ಮಾಡದೇ ಇರಲಿ ಅಂತ. ಸೊ 1 ಗಂಟೆ ಆಗಿರೋದ್ರಿಂದ ನಾನು ಯಾವುದೇ ಫುಡ್ ಅವೈಲೇಬಲ್ ಇರೋ ಸ್ಪಾಟ್ಗೆ ಹೋದರೂ ಊಟ ಮುಗಿದೋಗಿರುತ್ತೆ. ಸ್ಪೆಷಲಿ ಈ ಕಡೆ ಹೋದರೆ ಇದು ಸಿಗುತ್ತಲ್ಲ, ಅದು ಮಹಾಲಕ್ಷ್ಮಿ ಸ್ವೀಟ್ಸ್, ಸೊ ಅಲ್ಲಿಗೆ ಹೋದರೆ ಊಟ ಮುಗಿದೋಗಿರುತ್ತೆ. ಸೊ ಈ ಥರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಸ್ಸೆಲ್ಲ ತೊಂದರೆ ಕೊಟ್ಟು ಬಸ್ ಬರದೇ ಹೋದಂಗೆ ಮಾಡೋದು. ಬಸ್ ಒಳಗೂ ಕೂಡ ನರಕ ತೋರಿಸ್ಬಿಟ್ರು ಸೊಳ್ಳೆ ಮಕ್ಕಳು. ಹಿಂದೆ ಮುಂದೆ ಎಲ್ಲ ಒತ್ತರಿಸಾಡೋದು, ಆಳು ಮೂಳು ಮಾಡಿ ಖರ್ಚಾಡೋದು. ಸ್ಪೆಷಲಿ ತಲೆಗೆ ಹೊಡಿತಾರೆ, ಕುತ್ಕೊಂಡಿರ್ತಾರಲ್ಲ ಕೂದಲು ಬಸ್ಸಲ್ಲಿ. ಸೊ ಮೊಳೆ ಸಂದಿಲಿ ತಲೆ ಉಜ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ನನ್ನ ಭುಜಕ್ಕೆ ಅವ್ರು ಸಾಮಾನು ತಗಳಿಸೋದು, ಆ ಥರದ್ದೆಲ್ಲ ಮಾಡ್ತಾರೆ ಸೊಳ್ಳೆ ಮಕ್ಕಳು.
ಆ ಕಡೆಯಿಂದನೂ ಮತ್ತೆ ಬರ್ತಾನೆ ನೋಡಿ ಅವನು. ಅವ್ನು ಯಾರು ಗೊತ್ತವನು ಸಿಕ್ಕಾಪಟ್ಟೆ ಸರಿ ಅಂತ ತೋರಿಸಿದ್ದೀನಿ ನಾನು. ಪಾರ್ಕಲ್ಲಿ ಅಷ್ಟಲ್ಲ JK ಗ್ರೌಂಡ್ ಹತ್ರನೇ ಕವರ್ ಮಾಡಿದ್ದೀನಿ, ಪಾರ್ಕಲ್ಲೇ ಕವರ್ ಮಾಡಿದ್ದೀನಿ. ಎಲ್ಲಾದರೂ ಹೋಗಲಿ ನನ್ನ ಮುಂದೆ ಕಾಣಿಸ್ಕೊಳ್ತಾನೆ ಈ ಥರ. ಈಗ ಬನ್ನೂರಿಗೆ ಹೋದ್ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೆಲಸ ಮಾಡ್ತೀನಲ್ಲ, ಸೊ ನಾನು ಪ್ರತಿ ಸರಿ ಅಪ್ಲೋಡ್ ಮಾಡಬೇಕಾದ್ರೂ ಕಾಣಿಸ್ಕೊಳ್ತಾನೆ. 2 ದಿವಸ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ದಿವಸ ಕಾಣಿಸ್ಕೊಂಡಿದ್ದೆ, ವೀಡಿಯೋ ರೆಕಾರ್ಡ್ ಮಾಡಿಲ್ಲ. ಇವತ್ತು 2ನೇ ದಿವಸ ಕಾಣಿಸ್ಕೊಳ್ತಾ ಇದ್ದಾನೆ. ಅದು ಯಾರೋ ಆಟೋ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಆಟೋ ಮುಂದೆ ನಿಂತು ಮಾತಾಡ್ತಿರೋರು ಅದು ನೋಡು ಆ ಗುಡ್ಸೆಟ್ಟಿಯ, ಅದು ನೋಡು ಆ ಗುಡ್ಸೆಟ್ಟಿಯ ಅಂತ ಯಾರೋ ಬೈದಾಡ್ತವ್ರೆ. ಆ್ಯಕ್ಚುಲಿ ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಹೇಶನ ಬಾಲಂಗೋಚಿ ಹೋದ. ಅದೇ ಸೆಪ್ಟೆಂಬರ್ 2022 ಬನ್ನೂರಲ್ಲಿ ಗಲಾಟೆ ಮಾಡಿದಾರಲ್ಲ ಆ ಹುಡುಗ ಇದೆಲ್ಲ ಅವ್ನ ಥರದವನು. ಆ್ಯಕ್ಚುಲಿ ಆ ಹುಡುಗ ಮುಖನೇ ಮರ್ತೋಗಿದೆ ನನಗೆ, ವಯಸ್ಸು ಆ ಥರ ಇರೋನು ಹೋದ. ಯಾರೂ ಗೊತ್ತಿಲ್ವಲ್ಲ ಲೇಡಿ ಇಲ್ಲ ಇವರೇ ಮಾತಾಡ್ತಿರೋದು ಅಂತ ತಿಳ್ಬೋದು. ಇವರು ದೇವಸ್ಥಾನದವರು. ಇಂಡಿಯನ್ TV ಬಸಪ್ಪ ನಾವೇ ನೋಡಿದ್ರೆ ಒಂದು ಇಂಥದ್ದೆಲ್ಲ ಆಟ ಆಡ್ತಾ ಬಿಟ್ಟರೆ ಗೊತ್ತ ಮಗ ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಕವರ್ ಮಾಡಿದ್ದೆ ಅವನ್ನ. ಅದೇನಕ್ಕೆ ಬಸಪ್ಪ ಬಂದಿದ್ದು ಅಂದರೆ ಚಿಕ್ಕಳ್ಳಿ ಅವನವನು ಮ್ಯಾಕ್ಸ್ ಮಂಜುಳ ಅವರ ಮಾವನ ಮನೆ ಅಲ್ಲೇ ಇರೋದು ಚಿಕ್ಕಳ್ಳಿ. ಇನ್ನೊಂದು ಏನಂದರೆ ಬಸಪ್ಪ ಅವನ ಹೆಸರು ಹೇಳೋದು ಬಸವರಾಜು, ಇಂಡಿಯನ್ TV ಬಸವರಾಜು. ಮತ್ತು ಬನ್ನೂರಲ್ಲಿ ಬಸವರಾಜು ಇದ್ದಾನೊಬ್ಬ, ಇವನು ಬಸವರಾಜು, ಅವನ ಹೆಸರೇನು ಲಾರಿ ಬಸವರಾಜು ಅಂತ. ಸೊ ಅವನದು ಕತೆ, ಅವ್ನ ಬಲಂಗೋಚಿ ಗಾಡಿ ಮೇಲೆ ಲಕ್ಷ್ಮಿ ಅಂತ ಬರ್ತೈತೆ. MF 5722 22 ಲಾಸ್ಟ್ 22 ನಾವು ಆಲ್ಫಾಬೆಟ್ ವ್ಯಾಲ್ಯೂ ಅದಕ್ಕೆ ವ್ಯಾಗನ್ ಅವರದು KA03 NN 5986 ಗಾಡಿ ಅದು. ಈಗ ಬನ್ನೂರಿಗೆ ಹೋಗ್ಬೇಕು, ನಾನು ಲಿಫ್ಟ್ ತೊಗೊಂಡು ಹೋಗ್ತೀನಿ. ಸೊ ಲಿಫ್ಟ್ ತೊಗೊಂಡು ಹೋಗ್ಬೇಕಾದ್ರೆ ಇದೆಯಲ್ಲ ದೇವೇಗೌಡ ಸರ್ಕಲ್ ಹತ್ರ ಹೋಗಲೇಬೇಕು. ಸೊ ದೇವೇಗೌಡ ಸರ್ಕಲಲ್ಲಿ ಬನ್ನೂರಿಗೆ ಹೋಗ್ಬೇಕಾದ್ರೆ ಒಂದು ಸರಿ ನನ್ನ ಹಲ್ಲೆ ಮಾಡಿದಾರಲ್ಲ, ಸೊ ಅದ್ರ ರಿಲೇಟೆಡ್ ನೆನಪಿಸ್ತಾ ಇರೋದು ಅವನು. ಆದರೆ ಹೋಗ್ಬೇಕಾದ್ರೆ ಹೊಡೆದ್ಬಿಡ್ತೀವಿ ಅಂತೆಲ್ಲ. ಆ್ಯಕ್ಚುಲಿ ಯೂಸ್ ಮಾಡೋಂಥರ ಅಲ್ಲಿ ನೀರು ಹಿಡ್ಕೊಂಡು ನೀರು ರಿಪೇರಿ ಮಾಡ್ತಾಯಿದ್ದೀನಿ, ಎಲ್ಲ ಲೀಕ್ ಆಗ್ತಾಯಿದ್ದಾವಲ್ಲ, ಅಲ್ಲೇನೋ ಪ್ಲಾಸ್ಟಿಕ್ ಕೇಬಲ್ ಹಿಡ್ಕೊಂಡು ಸುತ್ತಾ ಇದ್ದಾನೆ ವೈರೇನೋ. ಸೊ ಅದು ಯೂರಿನ್ ಮಾಡೋಂಥ ಕಾಣ್ತಾ ಇದ್ದಾನೆ ನೋಡೋದಕ್ಕೆ. ಸೊ ಅದು ಅದ್ರ ರಿಲೇಟೆಡ್ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಬರ್ತಿರೋದು. ಸುಮ್ಮನೆ ತಿಕ್ಕ ಮುಚ್ಕೊಂಡಿರಲ್ಲ ಗುರು, ಇದೆಲ್ಲ ಒಂದು ಏನಾರು ಒಂದು ಮಾಡ್ತಾ ಹೋಗ್ಬಿಟ್ಟಿರ್ತೇವೆ. ಅದು ಆ್ಯಕ್ಚುಲಿ ಹೋಗಿದ್ದು ಚಿನ್ನಿರವಿ ಬ್ರೇಕ್ ಬೇಕಂತಲೇ ಹೋಗಿದ್ದು. ಈ JK ಗ್ರೌಂಡ್ಸ್ ಹತ್ರ ಕಾಣಿಸ್ಕೊತಾನೆ ಇರ್ತಾರೆ. ಇಲ್ಲಿ ಯಾವಾಗ ರೀಸೆಂಟ್ ಸುಮಾರು ಸರಿ 2 ಸರಿ ಏನೋ ಕವರ್ ಮಾಡಿದ್ದೀನಿ. ಇಲ್ಲಿ ಏನು ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಕೊಂಡು ನಿಂತಿದ್ದಾಗ ಅದು ಆ್ಯಕ್ಚುಲಿ ಬೇಕಂತ ಕಾಣಿಸ್ಕೊಂಡಿದ್ದು. ಅದು ಯಾವ ನಾಯಿಗೆ ಅದು ಯಾವತ್ತು ಬಿಸ್ಕೆಟ್ ಹಾಕೋದು ನಾನಂತೂ ನೋಡಿಲ್ಲ. ಅವತ್ತೊಂದೇ 2 ಸರಿ ಕಾಣಿಸ್ಕೊಂಡಿರೋದು. ಯಾವತ್ತು ನಮ್ಮ ಮನೆ ಬಿಟ್ಟು 5 ವರ್ಷ ಆಯಿತು, 5 ವರ್ಷ 2 ಸರಿ ಕಾಣಿಸ್ಕೊಂಡಿರೋದು ಅಷ್ಟೇ. ಈಗ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಬೇಕಂತ ರಾಂಗ್ ಮೇಲೆ ಹೋಗ್ತಾ ಇರೋದು ಇಂಟೆನ್ಷನಲ್ಲಿ. ಯಾಕೆ ಅಂದರೆ ನಮ್ಮ ದೊಡ್ಡಪ್ಪನ ಮಗ ರವಿ ವಿಷಯ ಈಗ ಸ್ವಲ್ಪ ಹೊತ್ತಲ್ಲಿ ಮಾತಾಡ್ತಾಯಿದ್ವಿ ನಮ್ಮ ಅಕ್ಕನ ಜೊತೆ, ಪ್ರಾಪರ್ಟಿ ವಿಷಯ. ಸೊ ಅದಕ್ಕೆ ರಿಲೇಟೆಡ್ ಮಧ್ಯಾಹ್ನ, ಈಗ ಸ್ವಲ್ಪ ಹೊತ್ತಲ್ಲ ಸಾರಿ, ಮಧ್ಯಾಹ್ನ ಅಕ್ಕನ ಜೊತೆ ಮಾತಾಡ್ತಿದ್ದೆ ಇದ್ರ ವಿಷಯ. ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ದೆ, ದೀಪಕ್ಕನ ಜೊತೆ. ಸೊ ಇವನು ದೀಪು, ಸೊ ಅದಕ್ಕೆ ಅವನು ಕಾಣಿಸ್ಕೊಂಡು ಹೋಗೋದು. ಇಲ್ಲಿತ್ತಲ್ಲ ಗುಡ್ಡು ಹೈವೇ ಆನ್ ಮಾಡ್ತಾನೆ ಬೇಕಂತ.
EB 3398 ಇರಬೇಕು ಗಾಡಿ ನಂಬರ್. ಅದು ಗಾಡಿ ಇಸ್ಕೊಂಡೇನ ಪಾಸ್ ಲೈಟ್ ಇದೆಯಲ್ಲ ಅದು ಆನ್ ಮಾಡ್ತಾ ಇರೋದು ಬೇಕಂತ ನನ್ನ ಕಡೆ ಗಾಡಿ ತಿರುಗಿಸ್ಬಿಟ್ಟು ಒಡೆ ನಾಲ್ವಡಿ A7763 ಹೆಡ್ಲೈಟ್ ಆನ್ ಮಾಡ್ಕೊಂಡಿಲ್ಲ ಹೋಗ್ತಾ ಇರೋದು. ಅದಕ್ಕೇನು ಭದ್ರತೆ ಮಾಡ್ಬೇಕು ಗೊತ್ತಾ, ನೀವು ಅವ್ರನ್ನ ಮುಖ್ಯಕ್ಕೆ ಬರ್ತಿಲ್ಲ ಅಂದ್ರೆ ಅವ್ರಿಗೆ ನಮ್ಮೂರಿಗೆ ಅಂತ ಮಾಡ್ತಿತ್ತು ಏನಕ್ಕೆ ಪ್ರಾಪರ್ಟಿ ಅದೆಂಥದ ಮುಂದೆ ಹಂಗೆ ಅಂತ ವಿಚಾರದವ. EB 977 ಗಾಡಿಯೋದು ಮತ್ತೆ ಉಲ್ಟಾ ಹೋಗುವಂಥ ಅಲ್ಲಿಗೆ ಹೋಗಿ ರಾಜಶೇಖರನ್ ಹತ್ರ ಪ್ರಿಂಟ್ಔಟ್ ತೊಗೊಂಡು ದುಡ್ಡು ಇಸ್ಕೊಂಡು ಬಸ್ಸಿಗೆ ಹೋಗುವಂಥ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ. ತಿರುಕಾಂಡಿ ಮುಂದೆ ಹೋಗಬೇಕು, ಅಲ್ಲಿ ಟಚ್ಚಿನ ನಿಂತಿದೆಯಲ್ಲ ಆ ಗಾಡಿ ಹತ್ರ. ಅವರು ಆ ಕಡೆಯಿಂದ ಬರೋದು, ಅವತ್ತು ಕನ್ನಡ ಬೈಕ ಬರೋದು. ಸೋಡ ಮಗನ ನೀವು ಒಂದು ಹಂಗೆ ಹೇಗೆ ಅಂತ ಆ ಕಡೆ ಹೋಯ್ತಿದ್ದವರು ಕರೆಕ್ಟಾಗಿ ಬಂದು ನನ್ನ ಮುಂದೆ ನಿಂತ್ಕೊತಾರೆ. ನನ್ನ ಮುಂದೆ ನಿಂತ್ಕೊಂಡು ಗವಾಸಿ ಒಳಕೋದು ಹತ್ರ ಅಂದರೆ ಸುಮ್ಮನೆ ಅವ್ರ ಪಾಡ್ಗೆ ಹೋಯ್ತಿದ್ದವರು ಹಿಂಗೆ ಕರೆಕ್ಟಾಗಿ ಮುಂದೆ ಬಂದು ನಿಂತ್ಕೊಂಡು ಅವ್ರವರ ಬೈದಾಡ್ತಿರೋದು. ಅವಾಗ ನನ್ನ ಮುಂದೆ ಬಂದು ಅಡ್ಡಕ್ಕೆ ನಿಂತ್ಕೊಂಡು ಬೈಯೋದು. ಆ ಕಡೆಯಿಂದ ಬೈದ್ಬಿಟ್ಟು ಅವ್ರ ಕಡೆಯಿಂದ ಬೈದ್ಬಿಟ್ಟು ಈ ಕಡೆ ಬಂದಿದ್ದು. ಅದಕ್ಕೆ ಅವ್ರು ಕವರ್ ಮಾಡೋದ ಅಂತ ಅಂದ್ಬಿಟ್ಟು ನಾನು ರೈಟ್ ಹ್ಯಾಂಡ್ ಸೈಡಿಗೆ ಬಂದಿದ್ದು. K03 MS 5629 ಮಾಮೂಲಿ ಪಾರ್ಕಿಂಗ್ ಮಾಡೋ ಥರ ಕಾಲು ಮೇಲೆ ಗಾಡಿ ಹೋಯ್ತು. ಆಲ್ಮೋಸ್ಟು ಕಾಲು ಎತ್ಕೊಂಡಿಲ್ಲ ಅಂದರೆ ಇದು ಮಾಡ್ಕೊಂಡೆ ಹೋಯ್ತಾರೆ, ಕಾಲ ಮೇಲೆ ಹೋಗ್ಬಿಡ್ತಾಯಿತ್ತು ಗಾಡಿ. ಅಷ್ಟೊಂದು ಮೇಲೆ ಮುಂದೆ ಹೋದ. ಆ್ಯಕ್ಚುಲಿ ಅಲ್ಲಿಂದ ದೇವಗೌಡ ಸರ್ಕಲ್ ಇದ್ದು, ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಫಾರ್ಮುಲಾಗಳಿತ್ತು. ಸಿಕ್ಕಾಪಟ್ಟೆ ಅಂದರೆ ಯಾವ ಥರ ಅಂದರೆ ಚಕ್ಕ ಅನ್ನೋ ಥರ. ಈಗ ರೋಡ್ ಸೈಡಲ್ಲಿ ಚಕ್ಕಗಳು ನಿಂತ್ಕೊಳ್ತಾರೆ, ಅವ್ರನ್ನ ಕರೀತಾರಲ್ಲ, ಸೊ ಆ ಥರ. ಒಂದ್ಸರಿ ನಂಜನಗೂಡು ದೇವಸ್ಥಾನದಲ್ಲಿ ಆಗಿತ್ತು. ನಂಜನಗೂಡು ದೇವಸ್ಥಾನದಿಂದ ಬರ್ಬೇಕಾದ್ರೆ ವೀಡಿಯೋ ರೆಕಾರ್ಡ್ ಮಾಡಿ ಅದು ಆ್ಯಕ್ಚುಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದೀನಿ. ಕಂಪ್ಲೇಂಟ್ ಕೂಡ ಸಿಗುತ್ತೆ, ಕಂಪ್ಲೇಂಟ್ ಲೆಟ್ರ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ. ನಂಜನಗೂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರೋದು. ಸೊ ಆ ಥರ ಅಂದರೆ ನೀನೇನ ಚಕ್ಕ ಅಂದ್ಬಿಟ್ಟು ತುಂಡೆ ಉಣ್ಣ ಕರೀತಾರೆ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೆ ಇದು ಮಕ್ಕಳು. ಕಾಸು ಕೇಳು ತಲೆಬೋಳಿ ಇವ್ರುಗಳಿಗೆಲ್ಲ. ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ ದೇವಗೌಡ ಸರ್ಕಲ್ ಇಲ್ಲೇ ಮುಂದ್ಗಡೆ, ಇಲ್ಲೇ ಹಲ್ಲೆ ಮಾಡಿದ್ದೆ ಗುರು. ಹಿಂಭಾಗ ಪೊಲೀಸ್ ಸ್ಟೇಷನ್ ಇರೋದು. ನಾನಿಲ್ಲೇ ಸುತ್ತಮುತ್ತ ಎಂಕ್ವೈರಿ ಮಾಡಿದಾಗ ಪೊಲೀಸ್ ಸ್ಟೇಷನ್ ಎಲ್ಲಿ ಯಾವ ವ್ಯಾಪ್ತಿ ಬರುತ್ತೆ ಇದು ಅಂತ ನಜರ್ಬಾದ್ ಬರುತ್ತೆ ಅಂದ್ಬಿಟ್ಟು ನಾನು ನಜರ್ಬಾದಿಗೆ ಕಳಿಸಿದ್ರು. ನಜರ್ಬಾದ್ಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಏನೇನೋ ಪಚಿತಿ ಕೊಟ್ಟರೆ ಸಾಯಿಬ್ರಲ್ಲ ಅಂತ ಕಳಿಸ್ಕೊಟ್ರೆ ಬಿಡತ್ತಾವು. ಜೀಪ್ ಬ್ರೇಕ್ ಕೇಳು ಅವ್ರ ಮುಖ್ಯ. ನೀವು ನೋಡ್ತಾ ಇರೋದು ವಾಜ್ಮಾಲ ಡೌನ್. ಇದು ಇಲ್ಲಿ ಯಾವುದೋ ಒಂದು ಚೌಲ್ಟ್ರಿಗೆಲ್ಲ RRQ ಕನ್ವೆನ್ಷನ್ ಹಾಲ್ ಯಾವುದೋ ಅದು ಇದು ಆ್ಯಕ್ಚುಲಿ. ಈ ಕಡೆ ವಾಜ್ಮಂಗಲ ಹೋಗೋದು. ಇದು ವಾಜ್ಮಂಗಲ ಡೌನ್. ಇದು ಯಾಕೆ ತೋರಿಸ್ತಾ ಇದ್ದೀನಿ ಈಗ ಅಂದರೆ ನಾನು ಮೈಸೂರಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದೀನಿ. ಏನು ಹೊಸ್ದೇನಲ್ಲ, ನಾನು ನಡ್ಕೊ ಓಡಾಡೋದು. ಸೊ ಇವತ್ತು ಸುರೇಶ್ ಅವ್ರಿಗೆ ರೆಸ್ಪಾಂಡ್ ಮಾಡಲಿಲ್ವಲ್ಲ ಸರಿಯಾಗಿ. ಜೊತೆಗೆ ಅವ್ರುಗಳು ಹೇಳಿದ್ದು ತಾಲೂಕೆ ಕುಡಿತಾ ಇಲ್ಲ ನನ್ನ ಮನೆಯವ್ರದ್ದು. ಸೊ ಅದಕ್ಕೋಸ್ಕರ ಲಿಫ್ಟ್ ಕೊಟ್ಟಿಲ್ಲ. ಜೊತೆಗೆ ರಾಜಶೇಖರನ ಅಂಗಡಿಗೆ ಹೋಗೋದಕ್ಕೆ ಹೇಳಿದ್ರು ನಾವು ಹೋಗಲಿಲ್ಲ. ಆ್ಯಕ್ಚುಲಿ ಹೋಗಿಲ್ಲ ಅಂತಲ್ಲ, ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಹೋದಾಗ ಸಿಕ್ಕಲಿಲ್ಲ. ಸೆಕೆಂಡ್ ಟೈಮ್ ಹೋಗೋಕ್ಕೆ ಹೇಳಿದ್ರು, ನಾನು ಹೋಗಿಲ್ಲ. ಹೋದರೂ ಅಂಗಡಿ ಹತ್ರ ಹೋದರೂ ಮೇಲಕ್ಕೆ ಹೋಗಲಿಲ್ಲ, ಬಂದ್ಬಿಟ್ಟ. ಸೊ ಅದಕ್ಕೋಸ್ಕರ ಲಿಫ್ಟ್ ಕೊಟ್ಟಿಲ್ಲ. ಸೊ ಅಲ್ಲಿಂದ ನಡ್ಕೊಂಡೇ ಬಂದಿದ್ದೀನಿ ಮೈಸೂರಿಂದ. ಈಗ ವಾಜ್ಮಂಗಲ ಬಂದಿದ್ದು. ಆ ಸೋಳ ಮಕ್ಕಳು ಎಷ್ಟು ಪಕ್ತಾರಾಯ್ತು ನಾನು ಎಂಟ್ರಿಬೇಕು ನನ್ನ ಮಗನ ತಂದೆ. ಇದೆಲ್ಲ ವೆರಿ ಕಾಮನ್ ಇದು. ಸದ್ಯಕ್ಕೆ ಇದೊಂದು ವಿಷಯ
ವಾಜಮಂಗ್ಲ ಡೌನ್ ಇದೆ ಆ್ಯಕ್ಚುಲಿ. ಈ ಕ್ಲೀನಾಗಿ ಕಾಣ್ತದೆ ನೋಡಿ ಡೌನು. ಪಾದಗಳು ಬೇರೆ ತೋರಿಸ್ಕೊಂಡೋಗ್ತಾನೆ ಬೈಕ್ ರೈಡರು. ಹೌದಾ, ಪಾದ ತೋರಿಸ್ಕೊಂಡು ಹೋದ ಅಂದರೆ ಇಲ್ಲಿ ಫೋರ್ಸ್ ಗಾಡಿಗಳು ನಿಂತ್ಕೊಂಡಿದೆ ಎರಡು ಯಾರ್ದೋ ರೋಡ್ ಸೈಡಲ್ಲಿ ಮೆಡಿಸಿನ್ ಆಳು ಮುಳು ಮಾರ್ತಾರಲ್ಲ ಅವ್ರುಗಳು, ಅವ್ರದ್ದು ಇದು ಬಿದ್ದು 2 ಫೋರ್ಸ್ ವೆಹಿಕಲ್ ನಿಂತ್ಕೊಂಡಿದೆ, 2 ಫೋರ್ಸ್ ಟೆಂಪೋ ಟ್ರಾವೆಲರ್. ಸೊ ಅದಕ್ಕೋಸ್ಕರ ಅಂದರೆ ಫೋರ್ಸ್ಫುಲ್ಲಿನೇ ಎಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಯಾವುದೋ ಷಣ್ಮತ್ ಮುಂದೆ ಫೋಟೋ ಇದೆಯಲ್ಲ, ಯಾವುದು ಊರು ಹೆಸರು ಮರ್ತೋಗಿದ್ದು ನಾನು. ಇಲ್ಲಿ ಷಣ್ಮತ್ ಮುಂದೆ ದೇವಸ್ಥಾನ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಇದು. ವಾಜಮಂಗ್ಲ ಕೆರೆ ಇದೆಯಲ್ಲ, ಇಲ್ಲಿ ಈ ಪಾಯಿಂಟಲ್ಲಿ ಇಲ್ಲಿ ಬಂದಿದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಇಲ್ಲ ಆ್ಯಕ್ಚುಲಿ ಲಿಫ್ಟ್ ಕೇಳೋಕ್ಕೆ ಅಂತ. ಒಂದು 5 ನಿಮಿಷ ನಿಂತಿದ್ದೆ, ಇದೇನು ಒಂದು 10 ಮಿನಿಟ್ಸ್ ನಿಂತಿದ್ದೆ, ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಅದರಲ್ಲೊಬ್ಬ ಸುಜುಕಿ ಆ್ಯಕ್ಸಿಸಲ್ಲಿ ಹೋಯ್ತಿದ್ದವನು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದ ಹುಡುಗ, ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದ. ಕಾಲನ್ನ ಎತ್ತಿ ತೋರಿಸ್ಬಿಟ್ಟು ಬೇರೆ ಹೋದ. ಕಾಲ ಮೇಲೆ ಕಾಲು ಹಾಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದ ಸ್ಕೂಟ್ರನ್ನ, ಕಾಲು ಬೇರೆ ಎತ್ತಿ ತೋರಿಸ್ಬಿಟ್ಟು ಹೋದ ಪಾದಗಳನ್ನ. ಒಂದು ಬೋಳಿ ಮಗ ಗಾಡಿನ ಬಾರ್ ನೋಟ್ ಮಾಡ್ಕೊಳಕ್ಕಾಗಿಲ್ಲ. ವಾಜಮಂಗ್ಲ ಕೆರೆ ಇದು ಮುಂದೆ ಇರೋದು. ಸಮಯ 10:30. ಮೆಳ್ಳಳ್ಳಿ ಗೇಟ್ ಇದು, ಬೆಳ್ಳಳ್ಳಿ ಸರ್ಕಲ್ಲು, ಮೆಳ್ಳಳ್ಳಿ ಗೇಟು. ನಾಯಿಗಳು ಬಿಟ್ಟರೆ ಜೋ ರೋಡಲ್ಲಿ ಯಾರೂ ಇಲ್ಲ. 10:30ಗೆಲ್ಲ ಫುಲ್ ಶಟ್ ಡೌನ್ ಆಗೋಯ್ತು ಊರೇ. ಇದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದ ಲಿಫ್ಟ್ ಕೇಳೋಕ್ಕೆ ಅಂತ ಅಂದ್ಕೊಂಡೆ. ನಾಯಿಗಳು ಆಗಲೇ ಗೌರ್ಗರಿತಾವಲ್ಲಿ. ನೋಡ್ದೆ ಗಣ್ಣಾಯಿಂದ ಗಣ್ಣಾಯಿಗಳು ಹೊಡ್ತಾ ಇರೋದು, ಹಬ್ಬ ಮಾಡ್ತಾವಲ್ಲ. ಮೆಳ್ಳಳ್ಳಿ ಗೇಟ್ ಇದು, ಬೆಳಕಿದೆ, ಕ್ಲೀನ್ ಹಾಕೋದಾಗುತ್ತೆ. ನಿಂತ್ಕೊಳ್ಳೋದ ಏನು ಯೋಚಿಸ್ತಾ ಇದ್ದೀನಿ. ನಿಂತ್ಕೊಂಡ್ರೇನು ಪ್ರಯೋಜನ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗಿರೋದ್ರಿಂದ ಯಾವುದು ವೆಹಿಕಲ್ ನಿಲ್ಸೋದು ಡೌಟು. 10:30. 5 ನಿಮಿಷ ಕುತ್ಕೊಂಡು ರೈಟ್ ಹೇಳ್ತೀನಿ, ರೆಸ್ಟ್ ಮಾಡೋದು ಒಂದು 5 ನಿಮಿಷ.